ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ದೇಶದಲ್ಲೇ ಮೊದಲ ಬಾರಿಗೆ ಬಂಡೀಪುರದಲ್ಲಿ ಎಐ ಆಧಾರಿತ ಥರ್ಮಲ್ ತಂತ್ರಜ್ಞಾನ ಅನುಷ್ಠಾನಗೊಳಿಸಲಾಗಿದೆ. ಹಾಗಾದ್ರೆ ಈ ತಂತ್ರಜ್ಞಾನ ಯಾವ ರೀತಿ ಇರುತ್ತೆ? ಒಂದು ವರದಿ ಇಲ್ಲಿದೆ. ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಎಐ ಅಸ್ತ್ರ ಬಂಡೀಪುರದಲ್ಲಿ ಬಂತು ದೇಶದಲ್ಲೇ ಮೊದಲ ವ್ಯವಸ್ಥೆ. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಿದೆ. ದಿನನಿತ್ಯ ಒಂದಲ್ಲ ಒಂದು ಭಾಗದಲ್ಲಿ ಕಾಡು ಪ್ರಾಣಿಗಳ ಉಪಟಳದಿಂದ ಸಾವು ನೋವು ಉಂಟಾಗ್ತಲೇ ಇರುತ್ತವೆ. ಮಾನವ ವನ್ಯಜೀವಿ ಸಂಘರ್ಷ ತಡೆಯುವುದೇ ದೊಡ್ಡ ಸವಾಲಾಗಿದೆ. ಹೀಗಾಗಿ ಕಾಡಿನಿಂದ ನಾಡಿಗೆ ಬರುವ ಕಾಡು ಪ್ರಾಣಿಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಅವುಗಳನ್ನು ಸಕಾಲದಲ್ಲಿ ಹಿಮ್ಮೆಟ್ಟಿಸಲು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹೊಸ ಪ್ಲಾನ್ ರೂಪಿಸಲಾಗಿದೆ. ಇದಕ್ಕಾಗಿ ಎಐ ತಂತ್ರಜ್ಞಾನದ ಮೊರೆ ಹೋಗಿರುವ ಬಂಡೀಪುರ ಅರಣ್ಯಾಧಿಕಾರಿಗಳು ಜಿಎಸ್ ಬೆಟ್ಟ ವಲಯದ ಎತ್ತರದ ಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ ಎಐ ಆಧಾರಿತ ಥರ್ಮಲ್ ಕ್ಯಾಮೆರಾ ಅಳವಡಿಸಿದ್ದಾರೆ. ಕಾಡಿನಿಂದ ಹೊರಬರುವ ವನ್ಯ ಪ್ರಾಣಿಗಳನ್ನು 10 ಕಿಲೋಮೀಟರ್ ದೂರದಿಂದಲೇ ಗ್ರಹಿಸುವ 360 ಡಿಗ್ರಿಯ ಎಐ ಹಾಗೂ ಥರ್ಮಲ್ ಜೂಮ್ ಕ್ಯಾಮೆರಾಗಳು ತಕ್ಷಣವೇ ಛಾಯಾಚಿತ್ರ ಜೊತೆಗೆ ಎಸ್ಎಂಎಸ್ ಹಾಗೂ ಜಿಪಿಎಸ್ ಲೊಕೇಶನ್ ರವಾನಿಸುತ್ತದೆ. ಒಂದು ಸ್ಯಾಂಪಲ್ ಆಗಿ ಒಂದು ಎಐ ಬೇಸ್ಡ್ ಥರ್ಮಲ್ ಕ್ಯಾಮರಾಸ್ ಅದನ್ನು ಅಳವಡಿಸಿದ್ದೀವಿ. 5-6 ಕಿಲೋಮೀಟರ್ ದೂರದಲ್ಲಿ ಕಾಡಿನ ಗಡಿಭಾಗ ನಮಗೆ ಗೊತ್ತಾಗೋ ಥರ ಕ್ಯಾಮ್ರಾನ ಸೆಟ್ ಮಾಡಿದ್ವಿ. ಎಲ್ಲಾದರೂ ಆನೆಗಳು ಆ ಕ್ಯಾಮ್ರಾ ರೇಂಜ್ ಲಿಮಿಟ್ಸಲ್ಲಿ ಆಟೋಮೆಟಿಕಲಿ ಬಂದಾಗ ಇಮ್ಮಿಡಿಯೇಟ್ಲಿ ಅದು ಸ್ಟಾಫ್ಸ್ಗೆ ಮೆಸೇಜನ್ನು ಟ್ರಿಗರ್ ಮಾಡುತ್ತೆ. ಆನೆ ಊರ ಕಡೆ ಟ್ರೆಂಚ್ ದಾಟೋಕ್ಕೆ ಮುಂಚೆ ನಮಗೆ ಮೆಸೇಜ್ ಬಂದದಲ್ಲಿ ನಾವು ಇಮಿಡಿಯೇಟ್ಲಿ ಅದನ್ನು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಮುಖಾಂತರ ಸಂಬಂಧಪಟ್ಟ ಸ್ಟಾಫ್ಸ್ಗೆ ಮೆಸೇಜ್ ಹೋಗಿರುತ್ತೆ. ಅವರು ಇಮಿಡಿಯೇಟ್ಲಿ ಆನೆಗಳನ್ನು ಹೋಗಿ ಅಟೆಂಡ್ ಮಾಡ್ತಾರೆ. ಕಾಡು ಪ್ರಾಣಿಗಳ ಉಪಟಳದ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ದೊರೆತು ಅವರು ಈ ಸಮಸ್ಯೆಗೆ ಸ್ಪಂದಿಸಲು ಸಾಕಷ್ಟು ಸಮಯ ಹಿಡಿತಾಯಿತು. ಈ ಅವಧಿಯಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತಿತ್ತು. ಆದರೆ ಇಲ್ಲಿ ವನ್ಯಜೀವಿಗಳು ಅರಣ್ಯದ ಗಡಿ ದಾಟುವ ಮೊದಲೇ ಎಐ ಹಾಗೂ ಥರ್ಮಲ್ ತಂತ್ರಾಂಶದ ಫಲವಾಗಿ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ದೊರೆಯಲಿದೆ. ಇದರಿಂದ ಸಂಭಾವ್ಯ ಅನಾಹುತಗಳನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಕ್ಯಾಮರಾ ಟ್ರಯಲ್ ಬೇಸಿಸಲ್ಲಿ ನಾವು ಅಳವಡಿಸಿ ಮಾನಿಟರಿಂಗ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಇದು ನಮಗೆ ಈ ಆನೆ ಮಾನವ ಸಂಘರ್ಷಣೆ ತಡೆಗಟ್ಟಲಿಕ್ಕೆ ಅರ್ಲಿ ವಾರ್ನಿಂಗ್ ಸಿಸ್ಟಮಲ್ಲಿ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ. ಇದರಲ್ಲಿ ಇನ್ನೂ ಮುಂದೆ ಅದನ್ನು ಅಡ್ವಾನ್ಸ್ಡ್ ಆಗಿ ಹೇಗೆ ಮುಂದಕ್ಕೆ ತಗೊಂಡು ಹೋಗೋದು, ಆಟೋಮೆಟಿಕ್ ಮೆಸೇಜ್ ಜನ್ರೇಷನ್ ಪಬ್ಲಿಕ್ಸ್ಗೆ ಹೋಗೋದು, ಅದರ ಇಂಟಗ್ರೇಷನ್ ಮಾಡುವುದು, ಅದರ ಬಗ್ಗೆ ನಾವು ಈಗ ಇದನ್ನು ಸಾಫ್ಟ್ವೇರ್ಸನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ದೇಶದಲ್ಲೇ ಮೊದಲ ಬಾರಿಗೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ಕಡೆ ಎಐ ಆಧಾರಿತ ಥರ್ಮಲ್ ಕ್ಯಾಮೆರಾ ಅಳವಡಿಸಲಾಗಿದೆ. ಈ ತಂತ್ರಾಂಶವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಿ ಬಂಡೀಪುರದ ಇತರ ವಲಯಗಳಲ್ಲೂ ಅಳವಡಿಸಲು ನಿರ್ಧರಿಸಲಾಗಿದೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.